ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರಿ ಕುತೂಹಲ ಕೆರಳಿಸಿದ ಬಾಂಗ್ಲಾದ ಚುನಾವಣೆಯ ರಿಸಲ್ಟ್ ಹೊರಬಿದ್ದಿದೆ. ಮೋದಿ ಬಾಂಗ್ಲಾದ ಹೊಸ ನಾಯಕನಿಗೆ ಸಂದೇಶ ಕಳಿಸಿದ್ದಾರೆ. ಪಾಕ್ನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬಗ್ಗೆ ಮತ್ತೊಂದು ಕಡೆ ಆಘಾತಕಾರಿ ಸುದ್ದಿ ಬರ್ತಾ ಇದೆ. ಯೂನಿಫಾರ್ಮ್ ಹಾಕಿರೋ ಉಗ್ರ ಮುನೀರಾ ಮಾಜಿ ಪ್ರಧಾನಿಯ ಕಣ್ಣನ್ನೇ ಕಿತ್ಕೊಂಡಿದ್ದಾನೆ ಇಮ್ರಾನ್ ಖಾನ್ ರದ್ದು ಅನ್ನೋ ಕೋಲಾಹಲ ಪಾಕಿಸ್ತಾನದಲ್ಲಿ ಹೊಸ ಬೆಂಕಿಯನ್ನ ಇಡ್ತಾ ಇದೆ. ಎಸ್, ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ರ ಕಣ್ಣನ್ನ ಲಿಟ್ರಲಿ ಕಣ್ಣೇ ಹೋಗಿದೆ ಮುನೀರನಿಂದಾಗಿ ಅಂತ. ಮತ್ತೊಂದು ಕಡೆ ಪಾಕ್ ಭಾರತ ಗಡಿಯಲ್ಲಿ ತುರ್ತು ಸಭೆ ನಡೆದಿದೆ. ಈಜಿಪ್ಟ್ನಲ್ಲಿ ಸಾವಿರಾರು ವರ್ಷ ಹಳೆಯ ತಮಿಳು ಬರಹಗಳು ಸಿಕ್ಕಿವೆ. ಇಸ್ರೇಲ್ ಭಾರತ ಮೆಗಾ ಡೀಲ್ಗೆಲ್ಲ ಸೈನ್ ಹಾಕ್ತಿದ್ದಾರೆ. ಇದು ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಒನ್ ಬೈ ಒನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಬಾಂಗ್ಲಾ ಎಲೆಕ್ಷನ್ ನಿಂದ ಶುರು ಮಾಡೋಣ. ವೆರಿ ವೆರಿ ಇಂಪಾರ್ಟೆಂಟ್. ಭಾರತದ ಭದ್ರತೆಗೆ ಹೊಸ ಕಂಟಕವಾಗಿ ಬದಲಾಗಿರೋ ಬಾಂಗ್ಲಾದಲ್ಲಿ ಎಲೆಕ್ಷನ್ ನಡೆದಿದೆ. ಯೂನುಸ್ ಮತಾತನ ಸರ್ಕಾರ ಎಲೆಕ್ಷನ್ ಮಾಡಿದೆ. ಖಾಲಿದಾ ಜಿಯಾರ ಪುತ್ರ ತಾರಿಕುರ್ ರೆಹಮಾನ್ ರ BNP ಭಾರಿ ಗೆಲುವನ್ನು ದಾಖಲಿಸಿದೆ. ಅಷ್ಟೆಲ್ಲಾ ಗಲಾಟೆ ಮಾಡಿ ಹಸೀನಾರನ್ನ ಓಡಿಸಿದಂತಹ ಜಮಾತಿಗಳು, ಮೂಲಭೂತವಾದಿಗಳು, ವಿದ್ಯಾರ್ಥಿಗಳ ಗುಂಪು ಹೇಳ ಹೆಸರಿಲ್ಲದೆ ಅಡ್ರೆಸ್ ಇಲ್ಲೇ ಕಿತ್ತು ಹೋಗಿದ್ದಾರೆ. ಲಾಭ ಆಗಿರೋದು ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದ BNPಗೆ. ಸುಮಾರು 200ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಮುನ್ನಡೆ ಮತ್ತು ಗೆಲುವು. ಅಂತಿಮ ನಂಬರ್ ಎಷ್ಟು ಅಂತ ಇನ್ನಷ್ಟೇ ಕ್ಲಿಯರ್ ಆಗಬೇಕು. ಒಟ್ಟು 300 ಸಂಸದೀಯ ಕ್ಷೇತ್ರಗಳಿರೋ ಬಾಂಗ್ಲಾದಲ್ಲಿ ಒಂದು ಪಕ್ಷ ಸರ್ಕಾರ ಮಾಡಬೇಕು ಅಂದ್ರೆ 151 ಸೀಟ್ಗಳ ಸಿಂಪಲ್ ಮೆಜಾರಿಟಿ ಸಾಕು. ಆದ್ರೀಗ BNP 200ಕ್ಕೂ ಅಧಿಕ ಸೀಟ್ಗಳನ್ನ ದಾಟಿದ್ದು ಬಾಂಗ್ಲಾದ ಅಧಿಕಾರ BNP ಕೈಗೆ ಸಿಕ್ಕಿದೆ. ನಾವು ಚುನಾವಣೆಯಲ್ಲಿ ಗೆದ್ವಿ ಅಂತ BNP ಅನೌನ್ಸ್ ಕೂಡ ಮಾಡಿದೆ. ಅತ್ತ ಪಕ್ಷದ ನಾಯಕ ತಾರಿಕುರ್ ರೆಹಮಾನ್ ಈ ಗೆಲುವಿಗೆ ಸೆಲೆಬ್ರೇಷನ್ ಮಾಡೋದು ಬೇಡ, ಮೊದಲಿಗೆ ದೇಶವ್ಯಾಪಿ ಪ್ರಾರ್ಥನೆ ಮಾಡೋಣ ಅಂತ ಕರೆ ಕೊಟ್ಟಿದ್ದಾರೆ. ಇವರಿಗೆ ಸ್ಪರ್ಧೆ ಒಡ್ಡಿದ್ದ ಜಮಾತೆ ಇಸ್ಲಾಮಿ ಮತ್ತು ಅದರ ಮಿತ್ರ ಪಕ್ಷಗಳಿಗೆ ದೊಡ್ಡ ಆಘಾತ. ಕೇವಲ ಇದುವರೆಗೆ 62 ಸೀಟ್ಗಳಲ್ಲಿ ಮಾತ್ರ ಗೆಲುವು ಸಾಧಿಸೋಕೆ ಸಾಧ್ಯ ಆಗಿದೆ. BNP ಗೆಲುವಿಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಶುಭ ಕೋರಿದ್ದಾರೆ. ತಾರಿಕ್ ರೆಹಮಾನ್ಗೆ ಅಭಿನಂದನೆ. ಬಾಂಗ್ಲಾ ಜನ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಅಂತ ಈ ಗೆಲುವು ತೋರಿಸುತ್ತೆ. ಪ್ರಜಾಸತ್ತಾತ್ಮಕ ಮತ್ತು ಪ್ರಗತಿಪರ ಬಾಂಗ್ಲಾದೊಂದಿಗೆ ನಾವು ಸ್ಟ್ರಾಂಗ್ ಆಗಿ ನಿಲ್ತೀವಿ. ನಮ್ಮ ಬಹುಮುಖಿ ಸಂಬಂಧವನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡಿ ನಮ್ಮ ಗುರಿಗಳನ್ನ ಸಾಧಿಸೋಕೆ ಒಟ್ಟಾಗಿ ಕೆಲಸ ಮಾಡಕ್ಕೆ ನಾವು ರೆಡಿ ಅಂತ ಮೋದಿ ವಿಶ್ ಮಾಡಿದ್ದಾರೆ. ಅತ್ತ ವಿದೇಶಾಂಗ ಸಚಿವ S ಜೈಶಂಕರ್ ಕೂಡ ಮೋದಿ ಅವರ ಟ್ವೀಟ್ ಅನ್ನ ರೀಪೋಸ್ಟ್ ಮಾಡಿದ್ದಾರೆ. ಆ ಕಡೆ ಪಾಕ್ ಪ್ರಧಾನಿ ಶಾಬಾಜ್ ಶರೀಫ್ ಕೂಡ ಕನ್ಫ್ಯೂಸ್ ಆಗಿ ವಿಶ್ ಮಾಡಿದ್ದಾರೆ. ಚುನಾವಣೆಯಲ್ಲಿ BNPಗೆ ಭರ್ಜರಿ ಗೆಲುವು ತಂದುಕೊಟ್ಟ ತಾರಿಕ್ ರೆಹಮಾನ್ರಿಗೆ ಅಭಿನಂದನೆ. ನಮ್ಮ ಸಂಬಂಧವನ್ನ ಬಲಿಷ್ಠಗೊಳಿಸಿ ಅದನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ಯೋಕೆ ಬಾಂಗ್ಲಾದೊಂದಿಗೆ ಕೆಲಸ ಮಾಡ್ತೀವಿ ಅಂತ ಮಾಮೂಲಿ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಅಮೆರಿಕ ಕೂಡ ಚುನಾವಣೆ ಸಕ್ಸಸ್ಫುಲ್ ಆಗಿ ನಡೆದಿದ್ದಕ್ಕೆ ಬಾಂಗ್ಲಾ ಜನರಿಗೆ ಅಭಿನಂದನೆ ಅಂತ ಹೇಳಿದೆ. ಬಾಂಗ್ಲಾದಲ್ಲಿ ಎಲೆಕ್ಷನ್ ಸುಸೂತ್ರವಾಗಿ ನಡೆದಿದೆ ಅಂತ ಜಗತ್ತು ಭಾವಿಸಿತ್ತು. ಆದ್ರೆ ಎಲೆಕ್ಷನ್ ದಿನ ಹಿಂಸಾಚಾರ ಆಗಿದೆ. 9 ಜನ ಪ್ರಾಣ ಕಳ್ಕೊಂಡಿದ್ದಾರೆ. BNP ಲೀಡರ್ಗಳು, ಚುನಾವಣಾಧಿಕಾರಿಗಳು ಸೇರಿ ಬಾಂಗ್ಲಾದಾದ್ಯಂತ 9 ಮಂದಿಯ ಪ್ರಾಣ ಹೋಗಿದೆ. ಕಾರಣ ಏನು, ಯಾಕೆ ಹೊಡೆದಾಟ ಆಯಿತು, ಇನ್ನೂ ಕೂಡ ಅದೂ ಸ್ಪಷ್ಟ ಇಲ್ಲ. ಇದರಲ್ಲಿ ಕೆಲವರು ಮತಗಟ್ಟೆಗಳಲ್ಲಿ ಅಸ್ವಸ್ಥರಾಗಿದ್ರು ಅಂತ ಬಾಂಗ್ಲಾ ಮಾಧ್ಯಮಗಳು ಹೇಳ್ತಿವೆ. BNP ಲೀಡರ್ ಒಬ್ಬರನ್ನ ಜಮಾತ್ ಪಕ್ಷದ ಕಾರ್ಯಕರ್ತರೊಬ್ರು ತಳ್ಳಿದ್ರು, ಹೀಗಾಗಿ ಅವರು ಬಿದ್ದು ಪ್ರಾಣನೇ ಕಳ್ಕೊಂಡ್ಬಿಟ್ರು ಅಂತಲೂ ಹೇಳ್ತಿದ್ದಾರೆ. ಈ ಚುನಾವಣೆ ವಿರುದ್ಧ ಭಾರತದಲ್ಲಿ ಕೂತಿರೋ ಶೇಖ್ ಹಸೀನಾ ಕಿಡಿಕಾರಿದ್ದಾರೆ. ಈ ಚುನಾವಣೆ ಪೂರ್ವ ನಿಯೋಜಿತ, ವೆಲ್ ಪ್ಲಾನ್ಡ್ ಅಂತ ಹೇಳಿದ್ದಾರೆ. ಎಲ್ಲ ಹಿಂಗೆ ರಿಸಲ್ಟ್ ಬರಬೇಕು ಅಂತ ಮುಂಚೆನೆ ಡಿಸೈಡ್ ಮಾಡಿ ಆಗಿತ್ತು ಅಂತ ಹಸೀನಾ ಆರೋಪ ಮಾಡಿದ್ದಾರೆ. ಹಾಗೆ ಹೊಸದಾಗಿ ನ್ಯೂಟ್ರಲ್ ಆಗಿರೋ ಸರ್ಕಾರದ ಅಡಿಯಲ್ಲಿ ಚುನಾವಣೆ ನಡೆಯಬೇಕು, ಮುಕ್ತ, ನ್ಯಾಯಯುತ ಮತ್ತು ಎಲ್ಲ ಪಕ್ಷಗಳನ್ನ ಒಳಗೊಂಡ ಚುನಾವಣೆ ಹೊಸದಾಗಿ ಆಗಬೇಕು ಅಂತ ಡಿಮಾಂಡ್ ಮಾಡಿದ್ದಾರೆ. ಈ ಮೂಲಕ ಚುನಾವಣಾ ಫಲಿತಾಂಶವನ್ನ ಹಸೀನಾ ಒಪ್ಪಲ್ಲ ಅಂತ ಹೇಳಿದ್ದಾರೆ. ಹಸೀನಾರ ಅವಾಮಿ ಲೀಗ್ ಬಾಂಗ್ಲಾದಲ್ಲಿ ದೊಡ್ಡ ಪಾರ್ಟಿ, ಆದ್ರೆ ಚುನಾವಣೆಯಿಂದ ಅವ್ರನ್ನ ಬ್ಯಾನ್ ಮಾಡಲಾಗಿತ್ತು. ಈಗ ವೋಟರ್ ಟರ್ನ್ಔಟ್ ಕೂಡ ಓವರ್ವೆಲ್ಮಿಂಗ್ಲಿ ಓಕೆ, ಕ್ರಾಂತಿ ಆಯಿತು, 80%, 85% ಹಂಗೇನಾಗಲಿಲ್ಲ, 60% ಆಗಿದೆ. ಸೊ ಇದು ತೀರಾ ಹಸೀನಾ ಸರ್ಕಾರದ ವಿರುದ್ಧ ಬಹಳ ಆಕ್ರೋಶ ಇತ್ತು ಅಂತ ಇದು ಸಾಬೀತು ಮಾಡಲ್ಲ. ಇದು 60% ಮಾತ್ರ ವೋಟಿಂಗ್ ಆಗಿರೋದು. ಹಂಗಿದ್ರೆ 80-90% ವೋಟಿಂಗ್ ಆಗಬೇಕಾಗಿತ್ತಲ್ವಾ ಅವ್ರನ್ನ ಒದ್ದಾಚೆ ಹಾಕ್ಲಿಕ್ಕೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಹಸೀನಾ ಕೂಡ ಅದಕ್ಕೆ ನಾನು ಒಪ್ಪಲ್ಲ ಇದನ್ನ ಅಂತ ಹೇಳ್ತಿದ್ದಾರೆ. ಈ ಸೋಲನ್ನ ಒಪ್ಪಿಕೊಳ್ಳದ ಜಮಾತೆ ಇಸ್ಲಾಮಿ ಮೂಲಭೂತವಾದಿಗಳು ಬಾಂಗ್ಲಾದಲ್ಲಿ ತಮಗೆ ಮತ ಎಣಿಕೆ ಪ್ರಕ್ರಿಯೆ ಬಗ್ಗೆ ತೃಪ್ತಿ ಇಲ್ಲ ಅಂತ ಹೇಳಿದೆ. ಯಾರು ಮಾಡಿರೋದು ಚುನಾವಣೆ? ಹಸೀನಾರನ್ನ ಓಡಿಸಿ ನೀವೇ ಸರ್ಕಾರಗಳನ್ನ ಕಟ್ಕೊಂಡು ಅಡ್ವೈಸರ್ಗಳು ಅಂತ ನೀವೇ ಮಾಡಿ ನೀವೇ ಎಲೆಕ್ಷನ್ ನಡೆಸ್ಕೊಂಡು ಇವಾಗ ಸರಿ ಇಲ್ಲ ಅಂತ ಹೇಳಿದ್ರೆ ಗಂಭೀರವಾದ ಪ್ರಶ್ನೆಗಳಿವೆ. ಸರಿ ಇಲ್ಲ ಅಂತ ಹೇಳಿ, ಯಾಕಂದ್ರೆ ಇವ್ರಿಗೆ ವೋಟ್ ಬಿದ್ದಿಲ್ಲ ಅಂತ. ಸದ್ಯಕ್ಕೆ BNP ಆಳತ್ತೆ ಇವರು ಏನು ಹೇಳಿದ್ರು ಕೂಡ ಭಾರತದ ಪಾಲಿಗೆ ಇಂಪಾರ್ಟೆಂಟ್. ಇದರ ಸಾಧಕ ಬಾಧಕ ಏನು, ಇದರ ಪರಿಣಾಮ ಹೇಗಿರುತ್ತೆ ಎಲ್ಲವನ್ನ ನಾವು ವಿಶೇಷ ವರದಿಯಲ್ಲಿ ನಿಮಗೆ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿದ ವೀಕ್ಷಕರಿಗೆ ನೇರವಾಗಿ ತಲುಪುತ್ತೆ ನಾವು ಪಬ್ಲಿಷ್ ಮಾಡಿದಾಗ. ಈ ಟೈಮ್ ನಲ್ಲೇ ಭಾರತ ಮತ್ತು ಪಾಕ್ ನಡುವೆ ತುರ್ತು ಮೀಟಿಂಗ್ ಆಗಿದೆ. ಭಾರತದ BSF ಮತ್ತು ಪಾಕ್ ರೇಂಜರ್ಸ್ ನಡುವೆ ಜಮ್ಮುನ RS ಪೋರಾ ಸೆಕ್ಟರ್ನ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಫ್ಲಾಗ್ ಮೀಟಿಂಗ್ ಆಗಿದೆ. ಇತ್ತೀಚೆಗಷ್ಟೇ ಗಡಿಯಲ್ಲಿ ಗುಂಡಿನ ಸದ್ದು ಕೇಳಿ ಬಂದಿದ್ದಕ್ಕೆ ಪಾಕಿಸ್ತಾನ ಆತಂಕಕ್ಕೀಡಾಗಿತ್ತು. BSF ಫೈರಿಂಗ್ ಮಾಡಿದೆ ಅಂತ ಪಾಕ್ ರೇಂಜರ್ಗಳು ಈ ಮೀಟಿಂಗ್ ಅನ್ನ ರಿಕ್ವೆಸ್ಟ್ ಮಾಡಿದ್ರು. ಹೀಗಾಗಿ ತಕ್ಷಣ ಮೀಟಿಂಗ್ ನಡೆಸಲಾಗಿದೆ. ಈ ಮೀಟಿಂಗ್ ನಲ್ಲಿ BSF ಅಧಿಕಾರಿಗಳು ಪಾಕಿಸ್ತಾನಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ. ನಾವು ಯಾವುದೇ ದಾಳಿ ಮಾಡಿಲ್ಲ, ನಮ್ಮ ಏರಿಯಾದಲ್ಲಿ ಸ್ಕೆಡ್ಯೂಲ್ ಟ್ರೈನಿಂಗ್ ಎಕ್ಸರ್ಸೈಸ್ ಮಾಡಿದೀವಿ ಅಂತ ಅಷ್ಟೇ ಹೇಳಿದ್ದಾರೆ. ಈ ಫ್ಲಾಗ್ ಮೀಟಿಂಗ್ ಕೂಡ ಸೌಹಾರ್ದಯುತವಾಗಿ ಆಗಿದೆಯಂತೆ.
ಎರಡೂ ಕಡೆಯವರು ಗಡಿಯಲ್ಲಿ ಶಾಂತಿ ಸ್ಥಿರತೆ ಕಾಪಾಡೋಕೆ ಒಪ್ಕೊಂಡಿದ್ದಾರೆ. ಏನಾದರೂ ಆಪರೇಷನಲ್ ಇಶ್ಯೂಸ್ ಅಥವಾ ತಪ್ಪು ತಿಳುವಳಿಕೆ ಕಂಡು ಬಂದ್ರೆ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಬೇಕು ಅನ್ನೋದು ಈ ಮೀಟಿಂಗ್ ನ ಉದ್ದೇಶ ಆಗಿತ್ತು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಹಳೆ ಕಾಲದಲ್ಲಿ ರಾಜರು ಕಣ್ಣು ಕೀಳಿಸ್ತಾ ಇದ್ರು ಅಂತ ನೀವೆಲ್ಲ ಕೇಳಿದಿರಲ್ಲ, ಶತ್ರುಗಳದು ಅಥವಾ ಎದುರಾಳಿಗಳದು. ಈಗ ಪಾಕ್ ನಲ್ಲಿ ಮುನೀರಾ ಹಂಗೆ ಮಾಡ್ಬಿಡ್ತಾನೆ. ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ರನ್ನ ಜೈಲಿಗೆ ಹಾಕಿದ್ದಲ್ಲ ಮುನೀರಾ, ಈಗ ಇಮ್ರಾನ್ ಖಾನ್ಗೆ ಒಂದು ಕಣ್ಣೆ ಹೋಗ್ಬಿಟ್ಟಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಬಲಗಣ್ಣಿನ ದೃಷ್ಟಿ ಆಲ್ಮೋಸ್ಟ್ ಹೋಗಿದೆ, 85% ಹೋಗ್ಬಿಟ್ಟಿದೆ. ಹೆಲ್ತ್ ಓವರ್ ಆಲ್ ಹಾಳಾಗ್ತಿದೆ ಅವರ ಆರೋಗ್ಯ. ಈ ಬಗ್ಗೆ ಪಾಕ್ ಸುಪ್ರೀಂ ಕೋರ್ಟ್ಗೆ ವರದಿ ಸಬ್ಮಿಟ್ ಮಾಡಲಾಗಿದೆ. ಕೆಲ ದಿನಗಳ ಹಿಂದೆ ಇಮ್ರಾನ್ ಆರೋಗ್ಯ ಚೆಕ್ ಮಾಡ್ಕೊಂಡ್ ಬನ್ನಿ ಅಂತ ಕೋರ್ಟ್ ಆದೇಶ ಕೊಟ್ಟಿತ್ತು. ಆ ರಿಪೋರ್ಟ್ ಅನ್ನ ಈಗ ಸಬ್ಮಿಟ್ ಮಾಡಲಾಗಿದೆ. ಇಮ್ರಾನ್ ಖಾನ್ ತಮ್ಮ ಬಲಗಣ್ಣಿನ ದೃಷ್ಟಿಯನ್ನ ಆಲ್ಮೋಸ್ಟ್ ಕಳ್ಕೊಂಡ್ಬಿಟ್ಟಿದ್ದಾರೆ, 85% ಹೋಗ್ಬಿಟ್ಟಿದೆ ಅಂತ ಈ ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗಾಗಿ ಪಾಕ್ ಸುಪ್ರೀಂ ಕೋರ್ಟ್ ಇಮ್ರಾನ್ ಖಾನ್ರಿಗೆ ತುರ್ತು ಚಿಕಿತ್ಸೆ ಕೊಡಿಸಿ ಅಂತ ಶಹಬಾಜ್ ಸರ್ಕಾರಕ್ಕೆ ಆದೇಶ ಕೊಟ್ಟಿದೆ. ಫೆಬ್ರವರಿ 16 ಒಳಗಾಗಿ ಅವರ ಕಣ್ಣು ಸೇರಿದ ಹಾಗೆ ದೇಹದ ಸಂಪೂರ್ಣ ವೈದ್ಯಕೀಯ ಪರೀಕ್ಷೆ ಮಾಡಿಸಿ ಅಂತ ಹೇಳಿದೆ. ಇಮ್ರಾನ್ ಖಾನ್ರ ಮಕ್ಕಳಿಗೆ ಫೋನ್ ಕಾಲ್ನಲ್ಲಿ ಮಾತಾಡೋಕೆ ಅವಕಾಶ ಕೊಡಿ, ಹಾಗೆ ಅವರ ಪರ್ಸನಲ್ ವೈದ್ಯರ ಮೂಲಕ ಚಿಕಿತ್ಸೆ ಪಡ್ಕೊಳ್ಳೋಕೆ ಅನುಮತಿ ಕೊಡಿ ಅಂತ ಹೇಳಿದೆ. ಇನ್ನು ನಮ್ಮ ತಂದೆ ದೃಷ್ಟಿ ಕಳ್ಕೊಳ್ಳೋಕೆ ಮುನೀರ್ ಮತ್ತು ಆತನ ಸರ್ಕಾರ, ಈ ಶಹಬಾಜ್ ಅವರೇ ಕಾರಣ ಅಂತ ಇಮ್ರಾನ್ ಖಾನ್ರ ಮಗ ಖಾಸಿಂ ಖಾನ್ ಆರೋಪ ಮಾಡಿದ್ದಾರೆ. ತಂದೆನ ಸುಮಾರು 922 ದಿನಗಳ ಕಾಲ ಏಕಾಂತದಲ್ಲಿ ಕತ್ತಲ ಕೋಣೆಯಲ್ಲಿ ಹಾಕಿಟ್ಟಿದ್ರು. ಅವರಿಗೆ ವೈದ್ಯಕೀಯ ಚಿಕಿತ್ಸೆ ಕೂಡ ಕೊಡಲಿಲ್ಲ, ಬ್ಲಡ್ ಟೆಸ್ಟ್ ಕೂಡ ಮಾಡಲಿಲ್ಲ. ಈಗ ಆಲ್ಮೋಸ್ಟ್ ಅವರ ಬಲಗಣ್ಣು ಕಾಣಿಸ್ತಾ ಇಲ್ಲ, ಹೋಗ್ಬಿಟ್ಟಿದೆ ಕಣ್ಣು ಅಂತ ಹೇಳಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ್ ನಂತರ ಭಾರತದ ವಾಯುಪಡೆಯ ಬಗ್ಗೆ ಜಗತ್ತು ಅಚ್ಚರಿಯ ಕಣ್ಣುಗಳಿಂದ ನೋಡ್ತಾ ಇದೆ. ಅದರ ಪರಿಣಾಮವೇನು? ದಿ ಗ್ರೇಟ್ ಬ್ರಿಟನ್ ಈಗ ಭಾರತದ ಬಳಿ ಯುದ್ಧ ತರಬೇತಿಗೆ ಮನವಿ ಮಾಡಿದೆ. ಶೀಘ್ರದಲ್ಲಿ ಬ್ರಿಟನ್ನ ರಾಯಲ್ ಏರ್ ಫೋರ್ಸ್ನ ಪೈಲಟ್ಗಳಿಗೆ ಭಾರತದ ವಾಯುಪಡೆಯ 3 ಅನುಭವಿ ಫ್ಲೈಯಿಂಗ್ ಇನ್ಸ್ಟ್ರಕ್ಟರ್ಗಳು ಟ್ರೈನಿಂಗ್ ಕೊಡ್ತಾರೆ. ಬ್ರಿಟನ್ನ RAF ವ್ಯಾಲಿ ಅನ್ನೋ ಟ್ರೈನಿಂಗ್ ಫೆಸಿಲಿಟಿಯಲ್ಲಿ ಈ ತರಬೇತಿ ನಡೆಯುತ್ತೆ. ಇದೇ ಫಸ್ಟ್ ಟೈಮ್ ಈ ರೀತಿ ಬೆಳವಣಿಗೆ ಆಗ್ತಿರೋದು. ಬ್ರಿಟನ್ನ BAE ಹಾಕ್ T2 ಮತ್ತು ಟೆಕ್ಸಾನ್ T1 ಟ್ರೈನಿಂಗ್ ಏರ್ಕ್ರಾಫ್ಟ್ಗಳ ಮೂಲಕ ತರಬೇತಿ ನಡೆಯುತ್ತೆ. ಒಟ್ಟು 2 ವರ್ಷಗಳ ಅವಧಿಗೆ ಇವರನ್ನು ನೇಮಿಸಲಾಗಿದೆ. ಭಾರತ ಮತ್ತು ಬ್ರಿಟನ್ ನಡುವೆ ದಿಲ್ಲಿಯಲ್ಲಿ ಏರ್ ಸ್ಟಾಫ್ ಮಾತುಕತೆ ನಡೆದಿತ್ತು. ಅಲ್ಲಿ ಈ ಟ್ರೈನಿಂಗ್ ಕೊಡೋದ್ರ ಬಗ್ಗೆ ಭಾರತ ಒಪ್ಪಿಗೆ ಕೊಟ್ಟಿದೆ. ಇನ್ನು ಈಜಿಪ್ಟ್ಗೂ ಭಾರತಕ್ಕೂ ಇರೋ ಪುರಾತನ ಸಂಬಂಧದ ಬಗ್ಗೆ ಹೊಸ ಮಾಹಿತಿ ಸಿಕ್ಕಿದೆ. ಅಲ್ಲಿನ ಫೇಮಸ್ ವ್ಯಾಲಿ ಆಫ್ ದಿ ಕಿಂಗ್ಸ್ ಅಂದ್ರೆ ಅಲ್ಲಿ ರಾಜರ ಸಮಾಧಿಗಳಿರೋ ಜಾಗದಲ್ಲಿ 2000 ವರ್ಷ ಹಳೆಯ ತಮಿಳು ಬ್ರಾಹ್ಮಿ ಶಾಸನಗಳು ಪತ್ತೆಯಾಗಿವೆ. ಸ್ವಿಟ್ಜರ್ಲೆಂಡ್ ಮತ್ತು ಫ್ರಾನ್ಸ್ನ ಸಂಶೋಧಕರು ಕಂಡುಹಿಡಿದಿದ್ದಾರೆ. ಅಲ್ಲಿ ಬರೋಬ್ಬರಿ 30ಕ್ಕೂ ಅಧಿಕ ಬರಹಗಳು ಸಿಕ್ಕಿದ್ದು, ಅದರಲ್ಲಿ 20ಕ್ಕೂ ಅಧಿಕ ತಮಿಳು ಭಾಷೆಯಲ್ಲೇ ಇವೆ. ಇನ್ನುಳಿದವು ಪ್ರಾಕೃತ, ಸಂಸ್ಕೃತ ಸೇರಿದ ಹಾಗೆ ಇತರ ಭಾರತೀಯ ಭಾಷೆಗಳು ಕಂಡು ಬಂದಿವೆ. ಸುಮಾರು 6 ಸಮಾಧಿಗಳ ಗೋಡೆ ಮೇಲೆ ಇವುಗಳನ್ನ ಕೆತ್ತಲಾಗಿದೆ. ಇದರಲ್ಲಿ ಸಿಕಾಯಿ ಕೊರನ್ ಅನ್ನೋ ಹೆಸರು ಸಾಕಷ್ಟು ಬಾರಿ ರಿಪೀಟ್ ಆಗಿದೆ. ಬರೋಬ್ಬರಿ 5 ಸಮಾಧಿಯಲ್ಲಿ 8 ಕಡೆ ಕೆತ್ತಲ್ಪಟ್ಟಿದೆ. ಅದರಲ್ಲಿ ಸಿಕಾಯಿ ಕೊರನ್ ಬಂದಿದ್ದ, ನೋಡ್ದ, ಕೇಮ್ ಅಂಡ್ ಸಾ ಅಂತ ಬರೆದಿರೋದು ಸಿಕ್ಕಿದೆ. ಕೋಪಾನ್, ಸಟಾನ್, ಖಿರಾನ್ ಅನ್ನೋ ಹೆಸರುಗಳು ಕೂಡ ಸಿಕ್ಕಿವೆ. ಇದನ್ನೆಲ್ಲ ಭಾರತೀಯರೇ ಕೆತ್ತಿದ್ದು ಅಂತ ಸಂಶೋಧಕರು ಹೇಳ್ತಾ ಇದ್ದಾರೆ. ಇನ್ನು ಈ ಹೆಸರುಗಳನ್ನ ಡಿಕೋಡ್ ಮಾಡಿದ್ರೆ ಇಂಟ್ರೆಸ್ಟಿಂಗ್ ವಿಚಾರಗಳು ಹೊರಬರ್ತಿವೆ. ಇದರಲ್ಲಿ ಸಿಕಾಯ್ ಅನ್ನೋದು ಸಂಸ್ಕೃತದ ಶಿಖಾ ಅಂದ್ರೆ ಜುಟ್ಟು ಅಥವಾ ಕಿರೀಟ ಅನ್ನೋ ಅರ್ಥನೂ ಬರುತ್ತೆ. ಕೊರನ್ ಅನ್ನೋದು ಪಕ್ಕಾ ತಮಿಳು ಪದ. ಇದಕ್ಕೆ ರಾಜ ಅಥವಾ ಗೆಲುವು ಅನ್ನೋ ಅರ್ಥ ಬರುತ್ತೆ. ಇದು ಚೇರ ಯೋಧ ಮತ್ತು ರಾಜ ಅನ್ನೋ ಅರ್ಥವನ್ನ ನೀಡೋ ಕೊರ್ರಣವನ್ ಅನ್ನೋ ಪದವನ್ನ ಪ್ರತಿಧ್ವನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗುಜರಾತ್, ಮಹಾರಾಷ್ಟ್ರ ಮತ್ತು ನಾರ್ತ್ ವೆಸ್ಟ್ ಇಂಡಿಯಾದ ಜನ ಕೂಡ ಅಲ್ಲಿಗೆ ಟ್ರಾವೆಲ್ ಮಾಡಿದ್ರು ಅನ್ನೋದು ಕನ್ಫರ್ಮ್ ಆಗಿದೆ. 1ನೇ ಶತಮಾನದಲ್ಲಿ ಪಶ್ಚಿಮದ ಭಾರತವನ್ನು ಆಳ್ತಾ ಇದ್ದ ಕ್ಷಹರಾತ ರಾಜವಂಶದ ಒಬ್ಬ ಪ್ರತಿನಿಧಿ ಕೂಡ ಅಲ್ಲಿಗೆ ಹೋಗಿ ನಾನು ಬಂದಿದ್ದೆ ಅಂತ ವಿಸಿಟರ್ ಬುಕ್ನಲ್ಲಿ ಬರೆದಿದ್ದಾರೆ ಅನ್ನೋದು ಈಗ ಸಿಗ್ತಾ ಇದೆ. ವಿಸಿಟರ್ ಬುಕ್ ಅಂದ್ರೆ ಪೇಪರ್ದಲ್ಲ, ಶಾಸನಗಳಲ್ಲಿ ಸಿಕ್ಕಿದೆ ಅಂತ ಹೇಳಿ. ಈ ಎಲ್ಲ ಬೆಳವಣಿಗೆ ಏನಿದೆ ಸಾಕಷ್ಟು ಇಂಟ್ರೆಸ್ಟಿಂಗ್, ಇದು ಕುತೂಹಲಕಾರಿ. ಯಾಕಂದ್ರೆ ಈ ಸಮಾಧಿ ಸ್ಥಳ ಇರೋದು ಈಜಿಪ್ಟ್ ಒಳಗಡೆ, ಸಮುದ್ರ ಹತ್ರದಲ್ಲಿ ಅಲ್ಲ. ಸಮುದ್ರ ಪಕ್ಕದಲ್ಲಿ ಇದ್ದಿದ್ರೆ ಬಿಸ್ನೆಸ್ ಮಾಡೋರು ಬಂದ್ರು, ವ್ಯಾಪಾರ ಮಾಡ್ಕೊಂಡ್ರು, ಹೋದ್ರು ಅಂತ ಹೇಳ್ಬೋದು. ಆದರೆ ಈಗ ಸಿಕ್ಕಿರೋದ್ರ ಅರ್ಥ ಭಾರತೀಯರು ಕೇವಲ ಬಿಸ್ನೆಸ್ ಮಾಡೋಕೆ ಕಡಲ ತೀರಕ್ಕೆ ಹೋಗ್ತಾ ಇರಲಿಲ್ಲ, ಅವರು ತೀರಾ ಒಳಗಡೆ ಈಜಿಪ್ಟ್ನಲ್ಲಿ ಟ್ರಾವೆಲ್ ಮಾಡಿದ್ರು, ಅಲ್ಲಿನ ಪ್ರಮುಖ ಸ್ಥಳಗಳನ್ನೆಲ್ಲ ನೋಡಿದ್ರು, ವಿಸಿಟ್ ಮಾಡಿದ್ರು ಅಂತ. ಅವರ ಹೆಸರು ಕೂಡ ಅಲ್ಲಿ ಅಚ್ಚಳಿಯದೆ ಉಳಿಯೋ ಹಾಗೆ ಅದನ್ನ ಬರೆದು ಬಂದಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ರೋಮನ್ ಸಾಮ್ರಾಜ್ಯದ ಟೈಮ್ನಲ್ಲಿ ಗ್ರೀಕ್ ಜನ ಹೇಗೆ ಗೋಡೆ ಮೇಲೆ ನಾನು ಬಂದೆ ನೋಡಿದೆ ಅಂತ ಬರಿತಾ ಇದ್ರು, ಸೇಮ್ ಸ್ಟೈಲ್ನಲ್ಲಿ ನಮ್ಮವರು ಕೂಡ ಸೈನ್ ಹಾಕಿ ಬಂದಿರಬಹುದು ಅಂತ ಹೇಳಲಾಗ್ತಿದೆ. ಚೆನ್ನೈನಲ್ಲಿ ನಡೀತಾ ಇರೋ ಕಾನ್ಫರೆನ್ಸ್ ಒಂದರಲ್ಲಿ ಈ ವಿಚಾರವನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಲಾಗಿದೆ. ಇನ್ನು ಭಾರತ ಮತ್ತು ಇಸ್ರೇಲ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಈ ವರ್ಷ ಅಂದ್ರೆ 2026ರ ಅಂತ್ಯದ ಒಳಗೆ ಫೈನಲ್ ಆಗುತ್ತೆ ಡೀಲ್ ಅಂತ ಭಾರತದಲ್ಲಿರೋ ಇಸ್ರೇಲ್ ರಾಯಭಾರಿ ರೋಯನ್ ಅಜರ್ ಹೇಳಿದ್ದಾರೆ. ಭಾರತ ಈಗ ಆಲ್ರೆಡಿ ಅಮೆರಿಕ, ಯುರೋಪ್, ಬ್ರಿಟನ್ ಮತ್ತು UAE ಜೊತೆಗೆ ದೊಡ್ಡ ಟ್ರೇಡ್ ಡೀಲ್ ಮಾಡ್ಕೊಂಡಿದೆ. ಸೊ ಈಗ ನೆಕ್ಸ್ಟ್ ನಂಬರ್ ಇಸ್ರೇಲ್ದೇ ಆಗಿರುತ್ತೆ. ಇದೇ ಫೆಬ್ರವರಿ ತಿಂಗಳ ಕೊನೆಯಲ್ಲಿ ಅದರ ಮಾತುಕತೆ ಶುರು ಮಾಡೋಕೆ ಪ್ಲಾನ್ ರೆಡಿ ಆಗಿದೆ.
ಅದಕ್ಕಾಗಿ ನಮ್ಮ ಇಸ್ರೇಲ್ ನಿಯೋಗ ಭಾರತಕ್ಕೆ ಬರುತ್ತೆ. ಕಳೆದ ನವೆಂಬರ್ನಲ್ಲೇ ಪಿಯೂಷ್ ಗೋಯಲ್ ಇಸ್ರೇಲ್ಗೆ ಹೋಗಿದಾಗ ಇದಕ್ಕೆ ಬೇಕಾದ ಟರ್ಮ್ಸ್ ಆಫ್ ರೆಫರೆನ್ಸ್ಗೆ ಸೈನ್ ಹಾಕಲಾಗಿತ್ತು. ಅದು ಮುಂದಕ್ಕೆ ಹೋಗ್ತಾ ಇದೆ ಅಂತ ರೋವೆನ್ ಅಜರ್ ಹೇಳಿದ್ದಾರೆ. ಭಾರತ ಇಸ್ರೇಲ್ ನಡುವೆ ಈ ಮುಕ್ತ ವ್ಯಾಪಾರ ಒಪ್ಪಂದ ಫೈನಲ್ ಆದರೆ ಎರಡೂ ರಾಷ್ಟ್ರಗಳಿಗೆ ಅಡ್ವಾಂಟೇಜ್. ಮುಖ್ಯವಾಗಿ ಭಾರತಕ್ಕೆ ಇಸ್ರೇಲ್ನ ಅಡ್ವಾನ್ಸ್ಡ್ ಕೃಷಿ ಪದ್ಧತಿ, ವಾಟರ್ ಮ್ಯಾನೇಜ್ಮೆಂಟ್ ಮತ್ತು ರಕ್ಷಣಾ ತಂತ್ರಜ್ಞಾನಗಳು ಯಾವುದೇ ಸುಂಕ ಇಲ್ಲದೆ ಅಥವಾ ಕಡಿಮೆ ದರದಲ್ಲಿ ಸಿಗುತ್ತೆ. ಹೂಡಿಕೆ ಹೆಚ್ಚಾಗುತ್ತೆ. ಇದರಿಂದ ನಮ್ಮ ರೈತರಿಗೆ ಮತ್ತು ಟೆಕ್ ವಲಯಕ್ಕೆ ಭಾರಿ ಲಾಭ ಆಗುತ್ತೆ. ಇನ್ನು ಇಸ್ರೇಲ್ಗೆ ಭಾರತದಂತಹ ವಿಶಾಲವಾದ ಮಾರುಕಟ್ಟೆ ಡ್ಯೂಟಿ ಫ್ರೀಯಾಗಿ ಓಪನ್ ಆಗುತ್ತೆ. ಅಲ್ಲದೆ ನಮ್ಮಲ್ಲಿಂದ ರಫ್ತಾಗೋ ಟೆಕ್ಸ್ಟೈಲ್ಸ್, ಜೆಮ್ಸ್ ಆ್ಯಂಡ್ ಜ್ಯುವೆಲ್ರಿ, ಕೆಮಿಕಲ್ಸ್ ಮತ್ತು ಔಷಧಗಳು ಅಲ್ಲಿಗೆ ಅಗ್ಗವಾಗಿ ತಲುಪೋದ್ರಿಂದ ಅವರಿಗೂ ಲಾಭ, ನಮಗೂ ಲಾಭ. ಇಬ್ಬರ ಸಂಬಂಧ ಕೂಡ ಇಂಪ್ರೂವ್ ಆಗುತ್ತೆ. ಸದ್ಯ ಇಸ್ರೇಲ್ ಭಾರತ ಸಂಬಂಧ $7 ಬಿಲಿಯನ್ ವ್ಯವಹಾರ ಇದೆ. ಹೆಚ್ಚಾಗಿ ಡಿಫೆನ್ಸ್ ಮತ್ತು ಆಟೋಮೊಬೈಲ್ ಕ್ಷೇತ್ರಗಳ ಪಾಲಿದೆ ಇದರಲ್ಲಿ. ಇನ್ನು PM ಮೋದಿ ಅವರ ಪೊಲಿಟಿಕಲ್ ಕರಿಯರ್ ಬಗ್ಗೆ ಟ್ರಂಪ್ ಮಾಡಿರೋ ಹೇಳಿಕೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇದಕ್ಕೀಗ ವಿದೇಶಾಂಗ ಸಚಿವಾಲಯ ರಿಯಾಕ್ಟ್ ಮಾಡಿದೆ. ಆ ವಿಡಿಯೋ ನಾನು ನೋಡಿಲ್ಲ. ಆ ವಿಡಿಯೋ ನಿಜವಾಗ್ಲೂ ಇದ್ರೆ, ನಿಜ ಆಗಲಿ ಸುಳ್ಳಾಗಲಿ, ನಾವು ಆಕ್ಷನ್ ತಗೋತೀವಿ ಅಂತ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. 3 ತಿಂಗಳ ಹಿಂದೆ ಟ್ರಂಪ್ FBI ಡೈರೆಕ್ಟರ್ ಜೊತೆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಮಾತನಾಡ್ತಿದ್ದಾಗ ಒಂದು ಹೇಳಿಕೆ ಕೊಟ್ಟಿದ್ರು. ಮೋದಿ ಒಬ್ರು ಗ್ರೇಟ್ ಮ್ಯಾನ್, ಅವರಿಗೆ ಟ್ರಂಪ್ ಅಂದ್ರೆ ಪ್ರೀತಿ ಅಂದ ತಕ್ಷಣ ನೀವು ಬೇರೆ ತರ ಎಲ್ಲ ಅರ್ಥ ಮಾಡ್ಕೊಳಕ್ ಹೋಗ್ಬೇಡಿ. ಅದನ್ನ ಲವ್ ಅಂದ್ರೆ, ನಾನು ಅವ್ರ ಪೊಲಿಟಿಕಲ್ ಕರಿಯರ್ನೆಲ್ಲ ಹಾಳು ಮಾಡಕ್ ಇಷ್ಟಪಡಲ್ಲ. ಪ್ರೀತಿ ಅಷ್ಟೇ, ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ನಾನು ಹಲವು ವರ್ಷಗಳಿಂದ ಭಾರತವನ್ನು ನೋಡ್ತಾ ಇದ್ದೀನಿ. ಅಲ್ಲಿ ವರ್ಷಕ್ಕೊಬ್ರು ಲೀಡರ್ ಬರ್ತಾ ಇದ್ರು. ಆದ್ರೆ ನನ್ನ ಗೆಳೆಯ ಮೋದಿ ಲಾಂಗ್ ಟೈಮ್ನಿಂದ ಅಲ್ಲಿ ಅಧಿಕಾರದಲ್ಲಿದ್ದಾರೆ ಅಂತ ಟ್ರಂಪ್ ಹೇಳಿದ್ರು. ಅದರ ಅರ್ಥ ಏನು? ಪ್ರೀತಿ ಅಂದ್ರೆ ಹಂಗೆಲ್ಲ ಅನ್ಕೋಬೇಡಿ ಅಂತ ಹೇಳಿದ್ರೆ ಯಾವ ತರ ಟ್ರಂಪ್ ಮೈಂಡಲ್ಲಿ ಏನು ಬಂತು ಗೊತ್ತಿಲ್ಲ. ಮೊನ್ನೆ ಟ್ರೇಡ್ ಡೀಲ್ ಆದ ಬೆನ್ನಲ್ಲೇ ಅನೇಕರು ಇದನ್ನ ಮತ್ತೆ ಟ್ವೀಟ್ ಮಾಡಿದ್ರು. ಇಲ್ಲಿ ಮೋದಿ ಟೀಕಾಕಾರರು ಇದಕ್ಕೆ ಯಾವ ಆಂಗಲ್ ಅನ್ನ ಕೊಟ್ಟರು ಅಂತ ಹೇಳಿದ್ರೆ, ಮೋದಿ ತಮ್ಮ ಪೊಲಿಟಿಕಲ್ ಕರಿಯರ್ ಉಳಿಸ್ಕೊಳ್ಳೋಕ್ಕೋಸ್ಕರ ಟ್ರಂಪ್ಗೆ ಅವರ ಪ್ರೆಷರ್ಗೆ ಮಣಿದು ಟ್ರೇಡ್ ಡೀಲ್ಗೆ ಸೈನ್ ಹಾಕಿದ್ರು, ಟ್ರಂಪ್ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೊಂಡ್ರು ಅಂತ ಟೀಕೆ ಮಾಡಿದ್ರು. ಇದ್ರ ಬಗ್ಗೆ ಭಾರತ ಪ್ರತಿಕ್ರಿಯೆ ಕೊಟ್ಟಿದೆ. ಆ ಥರ ಹೇಳಿದ್ದು ನಾವು ನೋಡಿಲ್ಲ. ಆ ಥರ ಹೇಳಿದರೆ, ಆ ಥರದ ವಿಡಿಯೋ ಇತ್ತು ಅಂತ ಹೇಳಿದ್ರೆ ನಾವು ಅದಕ್ಕೆ ಸಂಬಂಧಪಟ್ಟಂತೆ ನೆಸೆಸರಿ ಆಕ್ಷನ್ ತಗೋತೀವಿ ಅಂತ ವಿದೇಶಾಂಗ ವಕ್ತಾರರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಸ್ನೇಹಿತರೆ, ಮಾರ್ಚ್ 13ಕ್ಕೆ ಕಾಶಿ, ಅಯೋಧ್ಯೆ, ರಾಮ ಮಂದಿರ, ತ್ರಿವೇಣಿ ಸಂಗಮಕ್ಕೆ 7 ಸೆನ್ಸ್ ಟೂರಿಸಂನ ಹೊಸ ಟ್ರಿಪ್ ಆಫರ್ ಪ್ರೈಸ್ ಇಲ್ಲಿದೆ. ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ನೊಂದಿಗೆ ನೀವು ಕೂಡ ಹೋಗಿ ಬರ್ಬೋದು ಕಾಲ್ ಮಾಡಿಕೊಂಡು. ಇನ್ನು ಟ್ರಂಪ್ ಇರಾನ್ಗೆ ಮತ್ತೆ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. 1 ತಿಂಗಳ ಒಳಗಾಗಿ ನ್ಯೂಕ್ಲಿಯರ್ ಡೀಲ್ ಆಗಬೇಕು, ಆಗಿಲ್ಲ ಅಂದ್ರೆ ಕತೆ ಬೇರೆ ಆಗಿರುತ್ತೆ, ಪರಿಸ್ಥಿತಿ ತುಂಬಾ ಹದಗೆಡುತ್ತೆ, ಇರಾನ್ ದೊಡ್ಡ ಆಘಾತ ಎದುರಿಸಬೇಕಾಗುತ್ತೆ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುರನ್ನ ಮೀಟ್ ಮಾಡಿದ ಬೆನ್ನಲ್ಲೇ ಟ್ರಂಪ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಈ ನಡುವೆ ಇರಾನ್ ಬಳಿಗೆ ಮತ್ತೊಂದು ಯುದ್ಧ ನೌಕೆ ಕಳಿಸಿಕೊಳ್ಳೋಕೆ ಟ್ರಂಪ್ ಆದೇಶ ಕೊಟ್ಟಿದ್ದಾರೆ. ಇದರಂತೆ USS ಜೆರಾಲ್ಡ್ ಆರ್ ಫೋರ್ಡ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಮಿಡಲ್ ಈಸ್ಟ್ಗೆ ಹೋಗ್ತಾ ಇದೆ. ಆಲ್ರೆಡಿ ಅಮೆರಿಕದ USS ಅಬ್ರಹಾಂ ಲಿಂಕನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಮತ್ತು 3 ಗೈಡೆಡ್ ಮಿಸೈಲ್ ಡಿಸ್ಟ್ರಾಯರ್ಸ್ ಮಿಡಲ್ ಈಸ್ಟ್ ನಲ್ಲಿ ನಿಯೋಜನೆಗೊಂಡಿವೆ. ಈಗ USS ಜೆರಾಲ್ಡ್ ಆರ್ ಫೋರ್ಡ್ ಕೂಡ ಸೇರ್ಕೊಳ್ತಾ ಇದೆ. ಮತ್ತೊಂದು ಕಡೆ ಅಮೆರಿಕದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಚೇಂಜ್ ಮಾಡಿದ್ದಾರೆ ಟ್ರಂಪ್. ಅಮೆರಿಕದ ಕ್ಲೈಮೇಟ್ ರೆಗ್ಯುಲೇಷನ್ ಪವರ್ಸ್ ಅಂಡ್ ವೆಹಿಕಲ್ ಎಮಿಷನ್ ರೂಲ್ಸ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. 2009ರಲ್ಲಿ ಒಬಾಮಾ ಸರ್ಕಾರ ಎಂಡೇಂಜರ್ಮೆಂಟ್ ಫೈಂಡಿಂಗ್ ಅನ್ನೋ ನೀತಿಯನ್ನು ತಂದಿತ್ತು. ಗಾಳಿಯಲ್ಲಿ ಸೇರೋ ವಿಷಕಾರಿ ಹಸಿರುಮನೆ ಅನಿಲಗಳು ಜನರಿಗೆ ಕಾಯಿಲೆ ತರ್ತವೆ ಅಂತ ಹೇಳಲಾಗಿ ಕಾರು ಮತ್ತು ಫ್ಯಾಕ್ಟರಿಗಳು ಹೊರಸೂಸೋ ಹೊಗೆ ಮೇಲೆ ಕಟ್ಟುನಿಟ್ಟಿನ ನಿರ್ಬಂಧ ಹಾಕಲಾಗಿತ್ತು. ಟ್ರಂಪ್ ಈ ನೀತಿ ಸರಿ ಇಲ್ಲ ಅಂತ ಬಿಸಾಕಿದ್ದಾರೆ. ವಿನಾಶಕಾರಿ ಒಬಾಮಾ ನೀತಿ ಅಂತ ಹೇಳಿದ್ದಾರೆ. ಇದರಿಂದ ಅಮೆರಿಕದ ಆಟೋ ಇಂಡಸ್ಟ್ರಿಗೆ ದೊಡ್ಡ ಹಾನಿಯಾಗಿದೆ. ವಾಹನಗಳ ಬೆಲೆ ಏರಿಕೆಯಾಗಿದೆ. ಜನ ಬದುಕಬೇಕ್ರಿ. ಫಸ್ಟ್ ಜನರನ್ನು ಸಾಯಿಸಿ ನೀವು ಏನು ವಾತಾವರಣ ಕ್ಲೀನ್ ಆಗಿಡ್ತೀರಿ? ಎಲ್ಲ ಓಪನ್ ಮಾಡಿ ಪೊಲ್ಯೂಷನ್ ಅಂತ ಬಿಟ್ಟಿದ್ದಾರೆ. ಈಗ ನಾರ್ತ್ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಉತ್ತರಾಧಿಕಾರಿಯನ್ನ ಸೆಲೆಕ್ಟ್ ಮಾಡಿದ್ದಾರೆ. ಮಗಳು 13 ವರ್ಷದ ಕಿಮ್ ಜು ಎ ಅವ್ರನ್ನೇ ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡಿದ್ದಾರೆ ಅಂತ ಸೌತ್ ಕೊರಿಯಾದ ಸ್ಪೈ ಏಜೆನ್ಸಿ NIS ತಿಳಿಸಿದೆ. ಅದಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಇಂಪಾರ್ಟೆಂಟ್ ಈವೆಂಟ್ಗಳಲ್ಲಿ ಕಿಮ್ ಜಾಂಗ್ ಮಗಳು ಏಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಇದು ಸ್ವಲ್ಪ ಮಹತ್ವ ಪಡಿತಾ ಇದೆ. ಯಾಕಂದ್ರೆ ನಾರ್ತ್ ಕೊರಿಯಾದಲ್ಲಿ ಸಾಮಾನ್ಯವಾಗಿ ಪುರುಷರೇ ನಾಯಕತ್ವವನ್ನ ವಹಿಸೋ ಸಂಪ್ರದಾಯ ಇದೆ. ಅದ್ರಿಗೆ ಮೊದಲ ಬಾರಿಗೆ ಮಹಿಳೆಯನ್ನ ಆ ಸ್ಥಾನಕ್ಕೆ ಕೂರಿಸೋ ಲೆಕ್ಕಾಚಾರವನ್ನ ಕಿಮ್ ಜಾಂಗ್ ಉನ್ ಮಾಡ್ತಾ ಇದ್ದಾರೆ. ಆದ್ರೆ ಆಕೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಕಿಮ್ ಜಾಂಗ್ ಉನ್ ಅವ್ರು ಇಲ್ಲ ಅಂದ್ಮೇಲೆ ತಾನೇ ಅವ್ರು ಬರೋದು. ಸೊ ಸದ್ಯಕ್ಕೆ ಇಮಿಡಿಯೇಟ್ಲಿ ಆಗುತ್ತೆ ಅಂತಲ್ಲ. ಆದರೆ ಒಟ್ಟಿನಲ್ಲಿ ಅವರ ಗ್ರಾಜುಯೇಷನ್ ಆಗ್ತಾ ಇದೆ. ನೆಕ್ಸ್ಟ್ ಡಿಕ್ಟೇಟರ್ ಆಗಿ ಎಜುಕೇಶನ್ ನಡೀತಾ ಇದೆ. ಅಪ್ಪ ಕೊಡ್ತಾ ಇದ್ದಾರೆ. ಏನೋ ಪಾಕಿಸ್ತಾನ ಚೀನಾ ಬೆನ್ನ ಮೇಲೆ ಕೂತ್ಕೊಂಡು ಬಾಹ್ಯಾಕಾಶಕ್ಕೆ ಹೋಗಿದೆ. ಇನ್ನೊಂದು ಸ್ಯಾಟಲೈಟ್ ಹಾರಿಸಬೇಕಾಗಿತ್ತು, ಅವ್ರ ಕೈಯಲ್ಲಿ ಆಗಲ್ಲ. ಚೀನಾ ಹೆಲ್ಪ್ ತಗೊಂಡು ಹಾರಿಸಿದ್ದಾರೆ. ಪಾಕ್ನ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ E02 ಅನ್ನ ಚೀನಾದ ಯಾಂಗ್ಚಿಯಾಂಗ್ ಸಿಸೋರ್ ಲಾಂಚ್ ಸೆಂಟರ್ನಿಂದ ಉಡಾಯಿಸಿದ್ದಾರೆ. ಇದು ಭೂಮಿಯ ಹೈ ರೆಸಲ್ಯೂಷನ್ ಇಮೇಜಸ್ ಅನ್ನು ಒದಗಿಸುತ್ತೆ. ಹಾಗೆ ಪ್ರವಾಹ, ಭೂಕಂಪ ಮತ್ತು ಹವಾಮಾನ ವೈಪರೀತ್ಯಗಳ ಬಗ್ಗೆ ನಿಖರ ಮಾಹಿತಿ ಕೊಟ್ಟು ವಿಪತ್ತು ನಿರ್ವಹಣೆಯಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಪಾಕ್ ಹೇಳ್ಕೊಂಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತ ವೀಕ್ಷಕರು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ಮಂಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡ್ಬೋದು. ಅಷ್ಟು ಮಾತ್ರ ಅಲ್ಲ, ಇದರಿಂದ ನೀವು ನಮ್ಮ ತಂಡದ ಕೆಲಸಕ್ಕೆ ಬೆಂಬಲ ಕೊಟ್ಟಂತೇನೂ ಆಗುತ್ತೆ. ಆಸಕ್ತರು ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.